ಹಾಯ್, ಗುಡ್ ಮಾರ್ನಿಂಗ್ ವ್ಯೂವರ್ಸ್. ಇದು ಫ್ರೈಡೇ ವ್ಲಾಗ್. ವೆಲ್ಕಮ್ ಟು ಜಯನ್ಯ ವ್ಲಾಗ್. ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಳಗ್ಗೆ ಮೂಲಂಗಿ ಡಿಟಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅರ್ಧ ಮೂಲಂಗಿ ಮತ್ತು ಅರ್ಧ ಆ್ಯಪಲ್, 1 ಇಂಚು ಶುಂಠಿ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಡಿಟಾಕ್ಸ್ ಮಾಡಿಕೊಂಡೆ. ಇದು ಮೂಲಂಗಿ ತುಂಬ ಒಳ್ಳೆಯದು. ಇದರಲ್ಲಿ ಲಾಟ್ಸ್ ಆಫ್ ವಿಟಮಿನ್ ಸಿ ಇರುತ್ತೆ ಮತ್ತು ಡೈಜೆಷನ್ಗೂ ಸಪೋರ್ಟ್ ಮಾಡುತ್ತೆ ಇದು. ಹಾಗಾಗಿ ಇದನ್ನು ಮಾಡಿಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಕ್ಯಾರೆಟ್ ಹಲ್ವ ಮಾಡೋಣ ಪೂಜೆಗೆ ಅಂದ್ಬಿಟ್ಟು, ಪೂಜೆಗೂ ಆಗುತ್ತೆ ಸ್ವೀಟು ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾಗೆ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್, ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮಾಮೂಲಿ ಎಲ್ಲ ಬಾದಾಮಿ, ಪಿಸ್ತಾ, ಗೋಡಂಬಿ ಮತ್ತು ದ್ರಾಕ್ಷಿ. ಫಸ್ಟ್ ನಾನು ಗೋಡಂಬಿ, ಪಿಸ್ತಾ, ಬಾದಾಮಿನ ರೋಸ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಒಣ ದ್ರಾಕ್ಷಿನ ರೋಸ್ಟ್ ಮಾಡ್ತಾಯಿದ್ದೀನಿ. ಅದು ಎಲ್ಲ ರೋಸ್ಟ್ ಮಾಡಾದಮೇಲೆ ಅದೇ ಸ್ವಲ್ಪ ತುಪ್ಪ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಹಾಲನ್ನ ಮಿಕ್ಸ್ ಮಾಡಬೇಕು. ಅದಕ್ಕೆ ಹಾಲು ಮಿಕ್ಸ್ ಮಾಡಿಬಿಟ್ಟು ಹಾಲು ಚೆನ್ನಾಗಿ ಹಿಂಗೋವರೆಗೂ ಅದು ಚೆನ್ನಾಗಿ ಬೇಯಿಸಬೇಕು. ಕ್ಯಾರೆಟು ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಹಿಂಗಿದೆ ಅಂದರೆ ಹಾಲು, ಕ್ಯಾರೆಟ್ ಚೆನ್ನಾಗಿ ಬೇಯ್ತಿರುತ್ತೆ. ಅದು ಚೆನ್ನಾಗಿ ಬೆಂದಮೇಲೆ ನಾನಿಲ್ಲಿ ಸಕ್ಕರೆ ಬದಲು ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಕ್ಕರೆಗಿಂತ ಉತ್ತಮ ಮತ್ತು ಇದು ಬಾಡಿನ ತಂಪಾಗಿಡುತ್ತೆ ಮತ್ತು ತುಂಬ ಆರೋಗ್ಯಕರವಾಗಿರುತ್ತೆ ಕಲ್ಸಕ್ಕರೆ. ಹಾಗಾಗಿ ಇದನ್ನ ಯೂಸ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಚೆನ್ನಾಗಿ ಕಲ್ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಬೇಕು. ಲಾಸ್ಟಲ್ಲಿ ಅದೆಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಾದಮೇಲೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹುರಿದಿಟ್ಟಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಹಲ್ವ ರೆಡಿ ಆಗುತ್ತೆ. ಇವಾಗ ಕ್ಯಾರೆಟ್ ಹಲ್ವ ರೆಡಿ ಆಗಿದೆ. ಮತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದೆ ನಾನು. ಪುಳಿಯೋಗರೆ ಮಾಡಿ ಅದಾದಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು, ಪೂಜೆ ಎಲ್ಲ ಮಾಡಾಯಿತು. ನೆಕ್ಸ್ಟ್ ಆಮೇಲೆ ನನ್ನ ಮಗನೂ ಸ್ವಲ್ಪ ಪೂಜೆ ಮಾಡ್ದ. ಪೂಜೆ ಎಲ್ಲ ಆದಮೇಲೆ ನನ್ನ ಮಗನಿಗೆ ಕ್ಯಾರೆಟ್ ಹಲ್ವ ಕೊಟ್ಟೆ. ಅವನು ಏನು ಹೇಳ್ತಾನೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಹೇಗಿದೆ ಹೇಗಿದೆ ಕ್ಯಾರೆಟ್ ಹಲ್ವ? ಚೆನ್ನಾಯ್ತಾ? ಹಾಂ, ಚೆನ್ನಾಗಿದೆಯಾ? ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಅಂತ ನೀವೇ ನೋಡಿ. ನಾವು ಹೋಗ್ತಾ ಇರೋದು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ. ಅದು ತುಮಕೂರಿಂದ 20 ಕಿಲೋಮೀಟರ್ ದೂರ ಇದೆ. ಅಂದರೆ ತುಮಕೂರಿಂದ ಮಲ್ಸಂದ್ರಕ್ಕೆ ಬಂದು ಮಲ್ಸಂದ್ರದಿಂದ 8 ಕಿಲೋಮೀಟ್ರ್ ಆಗುತ್ತೆ. ಅರಿಯೂರು ಅಂದ್ಬಿಟ್ಟು ನೋಡಿ, ಮಲ್ಸಂದ್ರಕ್ಕೆ ಬರಬೇಕು. ಮಲ್ಸಂದ್ರದಿಂದ ಅಲ್ಲಿ ಬಸ್ಸು ಸಿಗುತ್ತೆ, ಇಲ್ಲ ಓನ್ ವೆಹಿಕಲಲ್ಲೂ ಹೋಗ್ಬೋದು. ನಾವು ಒಂದು ಸರಿ ಹೋಗಿದ್ವಿ, ಇನ್ನೊಂದು ಸರಿ ಹೋಗಬೇಕಿತ್ತು ನಮ್ಮ ಪಾಪು ಕರ್ಕೊಂಡು. ಹಾಗಾಗಿ ಹೋಗ್ತಾ ಇದ್ದೀವಿ.
ಈ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ತುಂಬ ಮಹಿಮೆ ಇದೆ. ಇವಾಗ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯನಾಥೇಶ್ವರ ಅಂತ ಹೆಸರಲ್ಲೇ ಇದೆ. ಹಾಗಾಗಿ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಇಲ್ಲಿ ಹರಕೆ ಮಾಡಿಕೊಂಡ್ರೆ ಅದು ಹುಷಾರಾಗುತ್ತೆ ಅಂತ ಹೇಳ್ತಾರೆ ಇಲ್ಲೆಲ್ಲ. ಹಾಗೆ ನಾವು ಏನೋ ಒಂದು ಈ ಥರ ಹರಕೆ ಮಾಡ್ಕೊಂಡಿದ್ವಿ, ನಮಗೂ ಹುಷಾರಾಗಿದೆ. ಹಾಗಾಗಿ ನಾವು ಹರಕೆ ತೀರ್ಸೋಕೆ ಅಂತಲೇ ಹೋಗ್ತಾ ಇದ್ವಿ. ಮತ್ತು ಆರೋಗ್ಯ ಸಮಸ್ಯೆ ಇರುತ್ತೆ ಅಂದಾಗ ಇಲ್ಲಿ ನೀರು ಹಾಕಿಸ್ಕೊಂಡು ದೇವಸ್ಥಾನನ 3 ಪ್ರದಕ್ಷಿಣೆ ಹಾಕಿ ಆಮೇಲೆ ಅರ್ಚನೆ ಮಾಡಿಸ್ಬೇಕು. ಹಾಗೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆ ಥರ ಮಾಡ್ತೀವಿ ಅಂತ ಅರಿಸ್ಕೊಳ್ಳೋರು ಇರ್ತಾರೆ. ಅಷ್ಟು ಮಹಿಮೆ ಇದೆ ಈ ದೇವಸ್ಥಾನಕ್ಕೆ. ನೆಕ್ಸ್ಟು ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಫುಲ್ ಜಾಗ ಇತ್ತು. ಇಲ್ಲಿ ನಮ್ಮ ಪಾಪು ಆಟ ಆಡ್ತಾ ಇದ್ದ. ಇಲ್ಲಿ ಊಟನೂ ಸಹ ಕೊಡ್ತಾರೆ. ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಹೋದ್ವಿ. ಇಲ್ಲಿ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿದರು. ಊಟ ಮುಗಿಸ್ಕೊಂಡು ವೈದ್ಯನಾಥೇಶ್ವರ ಟೆಂಪಲಿಂದ ಸಿದ್ಧಗಂಗೆಗೆ ಹೊರಟ್ವಿ. ಅಲ್ಲೇ ಹತ್ರ ಅಲ್ವಾ, ಅದನ್ನು ನೋಡ್ಕೊಂಬರೋಣ, ಅಲ್ಲೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸಿದ್ಧಗಂಗೆಗೆ ಹೋದ್ವಿ. ಇದು ಸಿದ್ಧಗಂಗಾ ಮಠ, ಅಲ್ಲಿ ಸ್ಕೂಲೆಲ್ಲ ಇದ್ದಾವಲ್ಲ ಅದು. ನೆಕ್ಸ್ಟ್ ಅದಾದಮೇಲೆ ಇದು ಗದ್ದುಗೆ, ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ಅದು. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ. ಇದು ಇಲ್ಲಿ ಒಳಗಡೆ ಹೋದರೆ ಗಂಗೆ ದೇವಸ್ಥಾನ ಇದೆ. ಅಂದರೆ ಚಿಕ್ಕದಾಗಿ ಅಲ್ಲಿ ಗಂಗೆ ದೇವಸ್ಥಾನ ಇದೆ. ಕೆಳಗಡೆ ನೀರಿದೆ, ಅಲ್ಲಿ ಗ್ಲಾಸಲ್ಲಿ ಕವರ್ ಮಾಡಿರ್ತಾರೆ. ಇಲ್ಲಿ ಗಂಗಮ್ಮ ತಾಯಿ ಇದ್ದಾರೆ. ನೆಕ್ಸ್ಟ್ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನೋಡಿ, ಅಲ್ಲಿ ದೊಡ್ಡ ಬಂಡೆ ಇದೆ, ಅದರೊಳಗಡೆ ಇರೋದು. ಈ ಕಡೆಯಿಂದ ಹೊರಗಡೆ ಬರೋದು.
ಥ್ಯಾಂಕ್ ಯು.